ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಕಾಲೇಜಿನ ಸಭಾಂಗಣದಲ್ಲಿ ನಿವೃತ್ತ ಪ್ರಾಚಾರ್ಯರ, ಉಪನ್ಯಾಸಕರ ಹಾಗೂ ಸಾಧಕರ ಸನ್ಮಾನ ಮತ್ತು ಬೀಳ್ಕೊಡುಗೆ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಕನ್ನಡ ನೆಲ, ಜಲ, ಕನ್ನಡ ಭಾಷೆ ಹಾಗೂ ಸಾಂಸ್ಕೃತಿಕ ವಿಶೇಷತೆಯ ಬಗ್ಗೆ ಕನ್ನಡ ಶಿಕ್ಷಕರು ವಿಶೇಷ ಕಾಳಜಿ ಹೊಂದಿರಬೇಕು. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎಂದು ಎಂಎಂ ಕಾಂಬ್ಳೆ ಹೇಳಿದರು. ಕಾಲೇಜಿನ ಕೇಂದ್ರ ಕನ್ನಡ ವಿಷಯ ಮೌಲ್ಯಮಾಪನ ಅವಕಾಶ ದೊರೆತಿರೋದು ನಮ್ಮ ಸೌಭಾಗ್ಯ. ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ನಾವು ಮನಸ್ಸು ಮಾಡಿದರೆ, ನಾವು ಪ್ರಯತ್ನ ಮಾಡಿದರೆ, ನಾವು ಕಾರ್ಯನಿರತರಾದರೆ ಖಂಡಿತವಾಗಿ ನಾವು ಯಶಸ್ಸನ್ನು ಕಾಣ್ತೇವೆ. ಇವತ್ತು ಈ ಕ್ಯಾಂಪ್ ಹೊಸದು, ಇದೇ ವರ್ಷ ಕೊಟ್ಟದ್ದು. ಯಾಕಂದರೆ ಅವರಿಗೆ ನಾನು ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ, ತಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದರ ಜೊತೆಯಲ್ಲಿ ಪಿತ್ರೇಶ್ ಸರ್ನು ಕೂಡ ಅಲ್ಲಿ ಒಂದು ಜಾಯಿಂಟ್ ಮಾಡಿದೆ. ಪಿತ್ರೇಶ್ ಸರ್ ಬಹಳ ಆ್ಯಕ್ಟಿವ್ ಅವರು. ಹೀಗಾಗಿ ಆ ವಿಶಾಲ್ ಸರ್ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರದಿಂದ ಪಿತ್ರೇಶ್ ಸರ್ ಕೂಡ ಅಲ್ಲಿ ಕಳಿಸಿ, ಅದರ ಜೊತೆಯಲ್ಲಿ ನಮ್ಮ ಚೀಫ್ ಅವರು, ಆಫೀಸ್ DC ಅವರು ಎಲ್ಲ ಶಾಂತತೆಯಿಂದ ಈ ಕ್ಯಾಂಪನ್ನು ಮುಗಿಸಿದಿರಿ. ತಮಗೆ ನಾನು ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಆದಮೇಲೆ ಈ ಕನ್ನಡ ಭಾಷೆ, ಜಲ, ನೆಲ ಎಲ್ಲವನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ. ಕನ್ನಡದ ಮೇಲೆ ಒಂದು ಆಕ್ರಮಣ ಆಗ್ತಾ ಇದೆ. ಆ ಕಡೆ ಕೇರಳದಿಂದ ಆಕ್ರಮಣ ಆಗ್ತಾ ಇದೆ, ಕಾಸರಗೋಡು ನಮ್ಮದಂತ ಹೇಳ್ತಾ ಇದ್ದಾರೆ, ಈ ಕಡೆ ತಮಿಳುನಾಡದವ್ರು ಒಳಗೆ ಬರ್ತಾ ಇದ್ದಾರೆ, ಈ ಕಡೆ ಮಹಾರಾಷ್ಟ್ರದವ್ರು ಒಳಗೆ ಬರ್ತಾ ಇದ್ದಾರೆ. ಹೀಗೆ ನಮ್ಮ ಕನ್ನಡದ ನೆಲ, ಜಲ, ಭಾಷೆಯನ್ನು ನಾವು ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಹೀಗಾಗಿ ನಿಮ್ಮ ಮೇಲೆ, ಕನ್ನಡ ಪ್ರಾಚಾರ್ಯರ, ಉಪನ್ಯಾಸಕರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ನಮ್ಮ ಸಂಸ್ಕೃತಿ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಸಂಸ್ಕೃತಿ. ಹೀಗಾಗಿ ನಮ್ಮ ಮಕ್ಕಳನ್ನು ನಾವು ಕೇವಲ ಪುಸ್ತಕ ನೋಡಿ ಪಾಠ ಮಾಡದೆ ಏನು ಮಾಡಬೇಕು, ಅವರಿಗೆ ನಮ್ಮ ಕರ್ನಾಟಕದ, ಕನ್ನಡದ ಸಂಸ್ಕೃತಿ, ಭಾಷೆ, ಜಲ, ನೆಲ ಇದರ ಬಗ್ಗೆ ಕೂಡ ನಾವು ಇವತ್ತು ನಮ್ಮ ಮಕ್ಕಳನ್ನ ಎಚ್ಚರಿಸಬೇಕಾಗಿದೆ, ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ದಯವಿಟ್ಟು ತಾವುಗಳು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವಾಗ ಈ ಪಾಠದ ಜೊತೆಗೆ ತಾವು ಕೂಡ ಈ ಭಾಷೆಯ ಒಂದು ಪ್ರಾಬಲ್ಯ, ಬಹಳ ಸುಲಭ ಮತ್ತು ಸುಂದರವಾದಂಥ ಭಾಷೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.